ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಏನಪ್ಪ ಇವತ್ತು ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ. ಸೊ ಎಸ್, ಇವತ್ತು ನಾನು ನವರಾತ್ರಿ ಸ್ಪೆಷಲ್ ಲುಕ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ನವರಾತ್ರಿ ಹಬ್ಬಕ್ಕೆ ಬಂದ್ಬಿಟ್ಟು ದಾಂಡಿಯಾ ಡ್ಯಾನ್ಸ್ ತುಂಬಾನೇ ಫೇಮಸ್ ಅಲ್ವಾ. ದಾಂಡಿಯಾ ಡ್ಯಾನ್ಸಿಗೋಸ್ಕರ ನಾನು ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಲುಕ್ ತುಂಬಾನೇ ಬ್ರೈಟ್ ಆಗಿದೆ, ನೀವು ನೋಡ್ಬೋದು. ನೈಟ್ ಟೈಮ್ ಯೂಶಲ್ ಆಗಿ ದಾಂಡಿಯಾ ಡ್ಯಾನ್ಸ್ ಎಲ್ಲಾನು ಆಗೋದು. ಸೊ ಹಾಗಾಗ್ಬಿಟ್ಟು ನೈಟ್ ಟೈಮಲ್ಲಿ ನೀವು ಹಾಗೆ ಪಾಪಪ್ ಆಗಬೇಕಂತ ಹೇಳ್ಬಿಟ್ಟು ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು. ಈಗಲೇ ಹೋಗ್ಬಿಟ್ಟು ಎಲ್ಲಾದರೂ ದಾಂಡಿಯಾ ಡ್ಯಾನ್ಸ್ ಆಡೋಣ ಅನ್ನೋಷ್ಟು ಜೋಶ್ ಬರ್ತಾ ಇದೆ ನನಗೆ ಈ ಲುಕ್ ನೋಡಿದರೆ. ಸೊ ಈ ಲುಕ್ನ ನೀವು ಕೂಡ ಟ್ರೈ ಮಾಡ್ಬೋದು, ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಲುಕ್ನ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಎಲ್ಲಾನು ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಓಕೆ, ಸೊ ಇನ್ನೇನಕ್ಕೆ ತಡ, ವಿಡಿಯೋನ ನೋಡ್ಕೊಂಬನ್ನಿ. ಸೊ ಫಸ್ಟ್ ಇಲ್ಲಿ ನಾನು ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ ಕೊಟ್ಕೊಂಡಿದ್ದೀನಿ, ಸೊ ದಟ್ ದಾಂಡಿಯಾ ಡ್ಯಾನ್ಸಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ನಾನೀಗ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲನ್ಸಿಂಗ್ ಮಾಡಿಬಿಟ್ಟು ನಾನು ಟೋನರ್ ಹಾಕ್ಬಿಟ್ಟು ಈಗ ಪ್ರೈಮರ್ ಹಾಕ್ತಾ ಇದ್ದೀನಿ. ಪ್ರೈಮರ್ ಬಂದ್ಬಿಟ್ಟು ನಾನು ಫೇಸಸ್ ಕೆನಡಾ ಅವರ ಪ್ರೈಮರ್ ಯೂಸ್ ಮಾಡ್ತಾ ಇರೋದು. ಇದು ತುಂಬಾ ಚೆನ್ನಾಗಿದೆ ಈ ಪ್ರೈಮರು. ನಿಮಗೆ ಪಿಂಪಲ್ ಮಾರ್ಕು, ಪೋರ್ಸ್ ಎಲ್ಲನೂ ಇದ್ರೆ ಇದು ಕಂಪ್ಲೀಟ್ ಆಗಿ ನಿಮಗೆ ಕವರ್ ಅಪ್ ಮಾಡುತ್ತೆ. ಒಂದು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ ಈ ಪ್ರೈಮರ್. ನೋಡ್ಬೋದು ನೀವು, ಒಂದು ಮ್ಯಾಟ್ ಫಿನಿಶ್ ಲುಕ್ ಕೂಡ ಇದು ಕೊಡುತ್ತೆ. ಸೊ ಫಂಕ್ಷನ್ ಅಲ್ಲಿ ಇರಬೇಕಾದ್ರೆ ಎಲ್ಲಾದ್ರೂ ಹಬ್ಬಕ್ಕೆ ಕ್ವಿಕ್ ಆಗಿ ರೆಡಿ ಆಗ್ಬೇಕಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಏನಂದ್ರೆ ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್. ಇದರಲ್ಲಿ ಫೌಂಡೇಶನ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇರೋದ್ರಿಂದ ನೀವು ಎಕ್ಸ್ಟ್ರಾ ಇದರಲ್ಲಿ ಏನು ಆಡ್ ಮಾಡೋದು ಬೇಕಾಗಲ್ಲ. ಸೊ ತುಂಬಾನೇ ಟ್ರೆಂಡಿಂಗ್ ಆಗಿದೆ. ಸೊ ಹಾಗಾಗ್ಬಿಟ್ಟು ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಅಲೋವೆರಾ ಬೇಸ್ಡ್ ಆಗಿದೆ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ, ಆಮೇಲೆ SPF 30 ಇರೋದ್ರಿಂದ ಇದ್ರ ಮೇಲೆ ನೀವು ಮಾಯಿಶ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಹಾಕೋ ನೆಸೆಸಿಟಿ ಇರಲ್ಲ. ಆದ್ರೆ ಬ್ಲೆಂಡಿಂಗ್ ತುಂಬಾ ಚೆನ್ನಾಗಿ ಮಾಡಬೇಕು. ನೀವು ಹಾಕಿದ ತಕ್ಷಣ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ಬೋದು, ಬಟ್ ಕಂಪ್ಲೀಟ್ ಬ್ಲೆಂಡ್ ಆದ್ಮೇಲೆ ನೋಡಿ ಚೆನ್ನಾಗಿ ಸೆಟ್ ಆಗುತ್ತೆ. ನೀವು ಯಾವಾಗಲೂ ಅಷ್ಟೇ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೇನೆ ಅದು ನಿಮಗೆ ಮೇಕಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾದ್ಮೇಲೆ ನಾನು ಸ್ವಿಸ್ ಬ್ಯೂಟಿ ಅವರ ಬನಾನಾ ಪೌಡರ್ ಇಂದ ನಾನು ಎಲ್ಲಾನು ಕಂಪ್ಲೀಟ್ ಆಗಿ ಸೆಟ್ ಮಾಡ್ಕೊಳ್ತೀನಿ. ನೀವು ಫೌಂಡೇಶನ್ ಅದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಾನು ಲ್ಯಾಕ್ಮಿ ಅವರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಅವ್ರದ್ದು ಕಾಜಲ್ ಇಂದ ನನ್ನ ಐಬ್ರೋಸ್ ನಾನು ಫಿಲ್ ಮಾಡ್ಕೊಂಡಾಯ್ತು. ಸೊ ಇದಾದ್ಮೇಲೆ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಐ ಮೇಕಪ್ ನಾನು ಸ್ವಲ್ಪ ಬ್ರೈಟ್ ಆಗಿ ಇಟ್ಕೊಂಡಿರೋದ್ರಿಂದ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರ ಲೆಮನ್ ಎಲ್ಲೋ ಆಮೇಲೆ ಗ್ರೀನ್ ಕಾಂಬಿನೇಷನ್ ನಾನು ತಗೊಂಡಿದ್ದೀನಿ. ಸೊ ದಟ್ ನನ್ನ ಡ್ರೆಸ್ಸಿಗೆ ಅದು ಮ್ಯಾಚು ಆಗುತ್ತೆ. ಆಮೇಲೆ ನೈಟ್ ಮೇಕಪ್ ಆಗಿರೋದ್ರಿಂದ ಅದು ನಿಮಗೆ ತುಂಬ ಬ್ರೈಟ್ ಆಗಿ ಕೂಡ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ನಾನು ಬೇಸ್ ಬಂದ್ಬಿಟ್ಟು ಯೆಲ್ಲೋದಲ್ಲೇ ಕೊಟ್ಕೊಳ್ತೀನಿ. ಅದಾದ್ಮೇಲೆ ನಾನು ಗ್ರೀನ್ ಕಲರಲ್ಲಿ ಸ್ವಲ್ಪ ಪಾಪಪ್ ಮಾಡ್ಕೊಳ್ತಾ ಇದ್ದೀನಿ ಐ ಮೇಕಪ್ ಎಲ್ಲಾನು. ಸೊ ಅದಾದ್ಮೇಲೆ ಫೇಸಸ್ ಕೆನಡಾ ಅವರ ಕಾಜಲ್ ತಗೊಂಡಿದ್ದೀನಿ. ಸೊ ಕಾಜಲ್ ನನಗೆ ಯಾವಾಗಲೂ ಅಷ್ಟೇ, ನಾನು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರ್ಬೋದು, ನನಗೆ ಕಾಜಲ್ ಹಚ್ಚಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಹಾಗಾಗ್ಬಿಟ್ಟು ಯಾವಾಗಲೂ ಅಷ್ಟೇ ನಾನು ಕಾಜಲ್ನ ಹಚ್ಚೋದಕ್ಕೆ ನಾನು ಟೈಮ್ ತಗೊಂಡು ಹಚ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿ ಹಚ್ತಾ ಇದ್ದೀನಿ. ಸೊ ನೀವು ಒಂದು ಬೋಲ್ಡ್ ಲುಕ್ನ ನೀವು ಕೊಡ್ಬೋದು ಕಾಜಲ್ಗೆ. ಈಗ ನಾನು ಹೇಗೆ ಕೊಟ್ಟಿದ್ದೀನಲ್ಲ ಈ ರೀತಿ ನೀವು ಬೋಲ್ಡ್ ಕಾಜಲ್ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ನಾನು ಬ್ಲೂ ಕಲರ್ ಐ ಲೈನರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇಲ್ಲಿ ಬ್ಲೂ ಕಲರ್ನು ಆ್ಯಡ್ ಮಾಡಬೇಕಿತ್ತು. ಸೊ ಹಾಗಾಗ್ಬಿಟ್ಟು ನಾನು ಆ ಕಾಂಬಿನೇಷನ್ನ ತಗೊಂಡಿದ್ದೀನಿ, ಯೆಲ್ಲೋ ಗ್ರೀನ್ ಬ್ಲೂ ಅಂತ. ಸೊ ಇಲ್ಲಿ ನಾನೊಂದು ನ್ಯೂಡ್ ಪಿಂಕ್ ಬ್ಲಷ್ನ ಯೂಸ್ ಮಾಡ್ತಾ ಇರೋದು. ನಾನು ಇಲ್ಲಿ ಐ ಲೈನರ್ ಜಾಸ್ತಿ ಪಾಪಪ್ ಮಾಡಿರೋದ್ರಿಂದ ನನ್ನ ಬ್ಲಷ್ ಆಮೇಲೆ ನನ್ನ ಲಿಪ್ಸ್ಟಿಕ್ನ ಸ್ವಲ್ಪ ನ್ಯೂಡ್ ಕಲರಲ್ಲಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗ್ಬಿಟ್ಟು ನನ್ನ ಲಿಪ್ಸ್ಟಿಕ್ ಕೂಡ ಅಷ್ಟೇ ನಾನು ಸ್ವಲ್ಪ ನ್ಯೂಡ್ ಕಲರಲ್ಲೇ ಹೋಗೋಣ ಅಂತ ಇದ್ದೀನಿ. ಅದಾದಮೇಲೆ ನಾನು ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೈಲೈಟರ್ ಬಂದ್ಬಿಟ್ಟು ನಾನು ಬ್ರಾನ್ಸ್ ಕಲರ್ ತಗೊಂಡಿರೋದು. ಬ್ರಾನ್ಸ್ ಹೈಲೈಟರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಇದು ನಿಮ್ಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ. ನೈಟ್ ಟೈಮಲ್ಲಿ ಪಾರ್ಟಿಗೆಲ್ಲನೂ, ನೀವು ನೈಟ್ ಪಾರ್ಟಿ, ಲೇಟ್ ನೈಟ್ ಏನಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂದರೆ ಕೂಡ ಬ್ರಾನ್ಸ್ ಕಲರ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಬ್ರಾನ್ಸ್ ಕಲರಲ್ಲಿ ನಾನು ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಇಲ್ಲೇ ನೋಡ್ಬೋದು ಏನು ಸಖತ್ತಾಗಿ ಶೈನ್ ಕೊಡ್ತಾ ಇದೆ ಹೈಲೈಟರ್ ಅಂತ. ಮೇಕಪ್ ಅಲ್ಲಿ ನನ್ನ ಬೆಸ್ಟ್ ಪಾರ್ಟ್ ಅಂದರೆ ಹೈಲೈಟರ್ ಅಂತಾನೆ ಹೇಳ್ಬೋದು. ಸೊ ಈಗ ನಾನು ಲಿಪ್ ಲೈನರ್ ಮಾಡ್ಕೊಳ್ತಾ ಇದ್ದೀನಿ. ಲಿಪ್ ಲೈನರ್ ಸ್ವಲ್ಪ ನಾನು ಫಸ್ಟಿಗೆ ಡಾರ್ಕ್ ಮಾಡ್ಕೊಂಡಿದ್ದೀನಿ, ಆಮೇಲೆ ನಾನು ಅದನ್ನ ಲೈಟ್ ಮಾಡ್ಕೊಳ್ತೀನಿ. ಬಿಕಾಸ್ ನನಗೆ ಅಷ್ಟು ಡಾರ್ಕ್ ಬೇಡ, ನ್ಯೂಡ್ ಕಲರ್ ತಗೊಳ್ತಾ ಇರೋದ್ರಿಂದ ನಾನು ಲಿಪ್ ಲೈನರ್ನ ಮತ್ತೆ ಸ್ವಲ್ಪ ನಾನು ಶೇಡ್ ಕಮ್ಮಿ ಮಾಡ್ಕೊಳ್ತೀನಿ. ಈಗ ನಾನೊಂದು ನ್ಯೂಡ್ ಪಿಂಕ್ನ ತಗೊಂಡಿದ್ದೀನಿ ಲಿಪ್ಸ್ಟಿಕ್ ಕೂಡ. ಇದನ್ನು ಅಷ್ಟೇ ನಾನು ಸ್ವಿಸ್ ಬ್ಯೂಟಿದು ನಾನು ಲಿಪ್ ಪ್ಯಾಲೆಟ್ ಇಂದ ತಗೊಂಡಿರೋದು. ನಿಮಗೆ ಯಾವುದಾದ್ರೂ ನ್ಯೂಡ್ ಕಲರ್ ತಗೋಬಹುದು. ಬಿಕಾಸ್ ನೀವು ಐ ಮೇಕಪ್ ಬಂದ್ಬಿಟ್ಟು ತುಂಬಾನೇ ಡಾರ್ಕ್ ಆಗಿ ಮಾಡಿರೋದ್ರಿಂದ ಲಿಪ್ಸ್ಟಿಕ್ ಕೂಡ ನೀವು ತುಂಬಾನೇ ಡಾರ್ಕ್ ಆಗಿ ತಗೊಂಡ್ರೆ ಅದು ಸೂಟ್ ಆಗಲ್ಲ. ಸೊ ಹಾಗಾಗ್ಬಿಟ್ಟು ಐ ಮೇಕಪ್ ನೀವೇನಾದರೂ ಸೆಟಲ್ಡ್ ಆಗಿ ಕೊಟ್ಟಿದ್ರೆ ನೀವು ಲಿಪ್ಸ್ಟಿಕ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ನಾನೀಗ ಎರಡು ಸೆಟ್ ಆಗಲಿ ಅಂತ ಹೇಳ್ಬಿಟ್ಟು ಆ ರೀತಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ.
ಸೊ ಈಗ ನಾನು ಬಿಂದಿ ಇಟ್ಬಿಟ್ಟು ಸ್ವಲ್ಪ ದಾಂಡಿಯಾ ಡ್ಯಾನ್ಸ್ಗೆ ನವರಾತ್ರಿ ಲುಕ್ ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಐಲೈನರಲ್ಲಿ ಈ ರೀತಿ ನಾನು ಒಂದು ಯು ಪಿನ್ನ ತಗೊಂಡು ಕೆಳಗಡೆ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಡಿಸೈನ್ ಅಲ್ಲ ಈಗ ತುಂಬಾನೇ ಟ್ರೆಂಡಿಂಗ್ ಆಗಿದೆ, ನವರಾತ್ರಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಇದೆಲ್ಲಾನು ಅಷ್ಟೇ ನವರಾತ್ರಿ ದಾಂಡಿಯಾ ಸ್ಟೈಲ್ಗೆ. ಆಮೇಲೆ ನೀವು ಈ ರೀತಿ ದಾಂಡಿಯಾ ಡ್ಯಾನ್ಸ್ಗೆಲ್ಲಾನು ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಸಿಲ್ವರ್ ಜ್ಯುವೆಲರೀಸ್ ನಾನು ತುಂಬಾನೇ ರೆಕಮೆಂಡ್ ಮಾಡ್ತೀನಿ, ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ಇಲ್ಲಿ ಸಿಲ್ವರ್ ಟೈಪ್ ಜ್ಯುವೆಲರೀಸ್ ಅದನ್ನೇ ಚಾಯ್ಸ್ ಮಾಡ್ಕೊಂಡಿರೋದು. ಸೊ ನನ್ನ ಜ್ಯುವೆಲರೀಸ್ ಎಲ್ಲಾನು ನಾನು ಸಿಲ್ವರ್ ಬೇಸ್ಡ್ ಅಲ್ಲಿ ಬ್ಲ್ಯಾಕ್ ಅಂಡ್ ಸಿಲ್ವರ್ ಈ ಕಾಂಬಿನೇಷನ್ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇದನ್ನ ಚೂಸ್ ಮಾಡ್ಕೊಂಡಿರೋದು. ಬಿಕಾಸ್ ನೀವು ನೋಡ್ಬೋದು ಯಾವುದೇ ದಾಂಡಿಯಾ ಡ್ಯಾನ್ಸ್ಗೆ ನಿಮಗೆ ಗೋಲ್ಡ್ ಅಷ್ಟು ಸೆಟ್ ಆಗಲ್ಲ. ಸೊ ಹಾಗಾಗ್ಬಿಟ್ಟು ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ. Silhouettes of you are like a taunt. Never really know just what you want. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ಲುಕ್ನ ಟ್ರೈ ಮಾಡ್ತಾ ಇದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ಈ ಲುಕ್ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ನವರಾತ್ರಿ ಹಬ್ಬಕ್ಕೆ ಈ ಲುಕ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್, ಹ್ಯಾಪಿ ನವರಾತ್ರಿ.